ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಥಮವಾಗಿ ನಮ್ಮ ಆರಾಧ್ಯ ದೈವವಾದ ಸರಸ್ವತಿ ದೇವಿಯನ್ನು ನನ್ನ ಮನದಾಳದಲ್ಲಿ ನೆನೆಯುತ್ತಾ, ವೇದಿಕೆ ಮೇಲೆ ಆಸೀನನಾಗಿರುವ ಗೌರವಾನ್ವಿತ ಪ್ರಧಾನ ಗುರುಗಳೇ, ಶಿಕ್ಷಕರೇ ಮತ್ತು ನನ್ನ ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಶುಭೋದಯ. ನಾನು 10ನೇ ತರಗತಿ ವಿದ್ಯಾರ್ಥಿನಿ ಸುಕನ್ಯಾ. ಈ ಒಂದು ಬೀಳ್ಕೊಡುಗೆ ಸಂದರ್ಭದಲ್ಲಿ ನನ್ನ ಅನಿಸಿಕೆ ಅಭಿಪ್ರಾಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ನಾನು ಈ ಶಾಲೆಯಲ್ಲಿ 3 ವರ್ಷಗಳ ಕಾಲ ಅಭ್ಯಾಸ ಮಾಡುತ್ತಾ ಎಲ್ಲ ಗುರುಗಳ ಪ್ರೀತಿಗೆ ಪಾತ್ರನಾಗಿದ್ದೇನೆ ಎಂದು ಭಾವಿಸುತ್ತೇನೆ. ನಾವು ಈ ಶಾಲೆಯಲ್ಲಿ ಕಳೆದ ದಿನಗಳು ಮತ್ತು ಗೆಳೆಯರ ಜೊತೆಗೆ ಆಟವಾಡಿದ ಕ್ಷಣಗಳು ನಮಗೆ ಮರೆಯದೆ ನೆನಪಿನ ಬುತ್ತಿಯಾಗಿ ಉಳಿದಿರುತ್ತವೆ. ಕೇವಲ ಮಣ್ಣಿನ ಮುದ್ದೆಗಾಗಿ ಬರುವ ಎಲ್ಲ ವಿದ್ಯಾರ್ಥಿಗಳನ್ನು ಸಮಾನ ಮನಸ್ಥಿತಿಯಿಂದ ಸ್ವೀಕರಿಸಿ ತಿದ್ದಿ ಬುದ್ಧಿ ಹೇಳಿ ಒಂದು ಸುಂದರ ಮೂರ್ತಿಯನ್ನಾಗಿಸಿದ ಕೀರ್ತಿ ನಮ್ಮೆಲ್ಲ ಶಿಕ್ಷಕರಿಗೆ ಸಲ್ಲುತ್ತದೆ. ಮುಂದೆ ಗುರಿಯಿರಿಸಿಕೊಳ್ಳಿ, ನಿಮ್ಮ ಹಿಂದೆ ನಾವಿದ್ದೇವೆ. ಶಿಕ್ಷಣ ಎಂಬುದು ಹುಳಿಯ ಹಾಲಿದ್ದಂತೆ, ಕುಡಿದವರು ಗರ್ಜಿಸಲೇಬೇಕು. ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಆಯುಧವೆಂದರೆ ಅದು ಶಿಕ್ಷಣ. ಶಿಕ್ಷಣದಿಂದ ಮಾತ್ರ ಸಾಧ್ಯ. ಯಾರು ಕದೆಯದ ಸಂಪತ್ತು ಕಲಿಸಲು ವಿದ್ಯೆ. ಮುಗ್ಧ ಮನಸ್ಸುಗಳಲ್ಲಿ ಅಕ್ಷರವನ್ನು ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿರುವ ಏಕೈಕ ಶಿಲ್ಪಿಗಳೆಂದರೆ ಅದು ನಮ್ಮ ಶಿಕ್ಷಕರು. ನಾವು ಈ ಶಾಲೆಯಲ್ಲಿ ಮಾಡಿದ ಕಪಿಚೇಷ್ಟೆಗಳಿಗೆ ಪಾರವೇ ಇಲ್ಲ. ನಮ್ಮೆಲ್ಲ ಚೇಷ್ಟೆಗಳನ್ನು ಸಹಿಸಿಕೊಂಡು ತಿದ್ದಿ ಬುದ್ಧಿ ಹೇಳಿದ ಹಾಗೂ ನಮ್ಮನ್ನು ಸರಿದಾರಿಯಲ್ಲಿ ನಡೆಯುವಂತೆ ಪ್ರೇರೇಪಿಸಿದ ನನ್ನ ಎಲ್ಲ ಗುರುವೃಂದಕ್ಕೆ ನಾನು ಋಣಿಯಾಗಿರುತ್ತೇನೆ. ಕಾಗುಣಿತ ತಪ್ಪಾಯಿತು ಅಂತ 16 ಸಾರಿ ಅದನ್ನೇ ಬರೆಸಿ ಅಕ್ಷರ ದುಂಡಾಗುವಂತೆ ಮಾಡಿದ ಕನ್ನಡ ಮತ್ತು ಹಿಂದಿ ಶಿಕ್ಷಕರಿಗೆ ನನ್ನ ವಂದನೆಗಳು. ನಮ್ಮ ಭಾಷೆಯನ್ನು ಪ್ರೀತಿಸು, ಬೇರೆ ಭಾಷೆಯನ್ನು ಗೌರವಿಸು ಎಂದು ಹೇಳಿಕೊಟ್ಟ ನಮ್ಮ ಇಂಗ್ಲಿಷ್ ಗುರುಗಳಿಗೆ ನನ್ನ ವಂದನೆಗಳು. ಕಳೆದು ಹೋಗಿದ್ದಕ್ಕೆ ಕೊರಗಬೇಡ, ಗಳಿಸುವಾಗ ಮರೆಯಬೇಡ ಎಂದು ತಿಳಿ ಹೇಳಿದ ಗಣಿತ ಗುರುಗಳಿಗೆ ನನ್ನ ವಂದನೆಗಳು. ಇತಿಹಾಸವನ್ನು ತಿಳಿಯದವನು ಇತಿಹಾಸ ಸೃಷ್ಟಿಸಲಾರನು ಮಕ್ಕಳೇ ಎಂದು ತಿಳುವಳಿಕೆ ನೀಡಿದ ಸಮಾಜ ಶಿಕ್ಷಕರಿಗೆ ನನ್ನ ವಂದನೆಗಳು. ಮೇಲೆ ಏರಿದ್ದು ಕೆಳಗೆ ಇಳಿಯಲೇಬೇಕು, ಇದು ಗುರುತ್ವಾಕರ್ಷಣೆ ಅಷ್ಟೇ ಅಲ್ಲ, ಜೀವನದ ನಿಯಮವೂ ಹೌದು ಎಂದು ಬುದ್ಧಿ ಹೇಳಿದ ವಿಜ್ಞಾನ ಶಿಕ್ಷಕರಿಗೆ ನನ್ನ ವಂದನೆಗಳು. ತಪ್ಪು ಮಾಡಿದಾಗ ದಂಡಿಸಿ ದೇಹ ಗಟ್ಟಿ ಮಾಡಿದ ನಮ್ಮ ದೈಹಿಕ ಶಿಕ್ಷಕ ಗುರುಗಳಿಗೆ ನನ್ನ ವಂದನೆಗಳು. ನಮ್ಮ ತರಗತಿಗಳು ನಡೆಯದಿದ್ದರೆ ನಾವು ಖಾಲಿ ಕುಂತಿರುವುದನ್ನು ಮತ್ತು ಅಡ್ಡಾಡುವುದನ್ನು ನೋಡಿದ ನಮ್ಮ ಹೆಡ್ ಮೇಡಮ್ ಸಮಯ ಹಾಳು ಮಾಡುವ ಬದಲು ಗಣಿತ ಲೆಕ್ಕ ಮಾಡಿರಿ ಎಂದು ಹೇಳುವ ಅವರ ಗಣಿತ ವಿಷಯದ ಮೇಲಿದ್ದ ಆಸಕ್ತಿ ಮತ್ತು ಈ ಸಮಯ ಮತ್ತೆ ಬಾರದು ಎಂದು ಹೇಳುತ್ತಿದ್ದರು. ಅವರಿಗೂ ಕೂಡ ನನ್ನ ವಂದನೆಗಳು. ತಮ್ಮ ಮಕ್ಕಳಂತೆ ನೋಡಿಕೊಂಡಿರುವ ಮತ್ತು ನಮಗೆ ಊಟಕ್ಕೆ ನೀಡುವ ಅಡುಗೆ ಸಿಬ್ಬಂದಿಗಳಿಗೆ ಮತ್ತು ನಮ್ಮ ಶಾಲಾ ಆವರಣವನ್ನು ಸ್ವಚ್ಛವಾಗಿಟ್ಟ ನನ್ನ ಸಿಬ್ಬಂದಿ ವೃಂದಕ್ಕೂ ಕೂಡ ನನ್ನ ವಂದನೆಗಳು. ನನ್ನ ಜೊತೆ ಈ 3 ವರ್ಷಗಳ ಕಲಿತ ನನ್ನ ಗೆಳತಿಯರಿಗೂ ಕೂಡ ನನ್ನ ಪ್ರೀತಿಯ ವಂದನೆಗಳು. ತಂದೆಯ ಕೋಪ ದಾರಿ ತೋರಿಸುತ್ತದೆ, ತಾಯಿ ಕೋಪ ಹೊಟ್ಟೆ ತೋರಿಸುತ್ತದೆ, ಗುರುವಿನ ಕೋಪ ವಿದ್ಯೆ ಕಲಿಸುತ್ತದೆ, ಶತ್ರುವಿನ ಕೋಪ ಶಾಣಾಕ್ಷತೆಯನ್ನು ಕಲಿಸುತ್ತದೆ ಎಂಬ ಮಾತಿನಂತೆ ನಿಮ್ಮೆಲ್ಲರ ಮಾರ್ಗದರ್ಶನದಂತೆ ನಡೆಯುತ್ತಾ ಉತ್ತಮ ಅಂಕವನ್ನು ಗಳಿಸಲು ಶ್ರಮಿಸುತ್ತೇವೆ ಎಂದು ಹೇಳುತ್ತಾ ನಮ್ಮೆಲ್ಲ ಕಪಿಚೇಷ್ಟೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಮನ್ನಿಸಬೇಕು ಎಂದು ವಿನಂತಿಸಿಕೊಳ್ಳುತ್ತೇವೆ.